ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ? ನೋಡಿ ಇವತ್ತು ನಾನು ಏನು ಮಾಡ್ಕೊಂಡು ಬಂದಿದ್ದೀನಿ, ಮುರುಕು ಅಂದರೆ ಚಕ್ಲಿ ಗೊತ್ತಾಯ್ತಾ? ಇದು ಒಂಥರ ಇದು ಸಬ್ಬಕ್ಕಿನಲ್ಲಿ ಮಾಡಿರೋದು. ಇದು ಸಬ್ಬಕ್ಕಿ ನೈಲಾನ್ ಸಬ್ಬಕ್ಕಿನಲ್ಲಿ ಮಾಡಬೇಡಿ, ಅಂದರೆ ಹಿಟ್ಟಲ್ಲಿ ಮಾಡಿರ್ತಾರಲ್ಲ ಆ ಥರ ಸಬ್ಬಕ್ಕಿನಲ್ಲಿ ಇದು ತುಂಬ ಚೆನ್ನಾಗಿ ಬರುತ್ತೆ. ಸಬ್ಬಕ್ಕಿ ಮತ್ತು ಅಕ್ಕಿ ಹಿಟ್ಟು, ನಾನು ಅಕ್ಕಿ ಹಿಟ್ಟನ್ನ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಬೆಚ್ಚಗೆ ಹುರ್ಕೊಂಡೆ. ನೀವು ಆಚೆ ಕಡೆನೇ ಇಟ್ಟಿರೋದ್ರಿಂದ ಹುರ್ಕೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ, ಅದೇ ಆಪ್ಷನಲ್. ಅದು ನಿಮ್ಮ ಇಷ್ಟ ಇದ್ದರೆ ಹುರ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಬೇಕಾದರೂ ಕಲಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅಂದರೆ ಇದು ಸ್ವಲ್ಪ ನೀರು ಕುಡಿಯುತ್ತೆ, ಕಲಿಸ್ಬೇಕಾದ್ರೆ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಮುಚ್ಚಿಟ್ಬಿಟ್ರೆ ಒಂದು ಗೋಧಿ ಹಿಟ್ಟಿನ ಹದಕ್ಕೆ ಬರುತ್ತೆ. ಕನಿಷ್ಠ ಪಕ್ಷ ಒಂದು 15-20 ನಿಮಿಷ ಆದರೂ ನೀರಲ್ಲಿ ಕಲಸಿ ಮುಚ್ಚಿಡಬೇಕು ತೆಳ್ಳಿಗೆ, ಆಮೇಲೆ ಸ್ವಲ್ಪ ಗೋಧಿ ಹಿಟ್ಟು ಹದಕ್ಕೆ ಬರುತ್ತೆ, ಆವಾಗ ಹಿಂಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೋಡೋಣ ಮುಂದೆ ಹೇಗೆ ಮಾಡೋದು ಅಂತ. ಸೊ ಬನ್ನಿ ಫ್ರೆಂಡ್ಸ್, ತಡ ಮಾಡದೆ ಶುರು ಮಾಡೋಣ. ನಾನು ಇಲ್ಲಿ 1 ಕಪ್ಪು ಸಬ್ಬಕ್ಕಿಯನ್ನು ತಗೊಂಡಿದ್ದೀನಿ, 1 ಕಪ್ಪು. ಇವಾಗ ಇದನ್ನು ನಾವು ಒಂದು ತವಾದಲ್ಲಿ ಹಾಕ್ಕೊಂಡು ಹದವಾಗಿ ಹುರ್ಕೊಂಬೋಣ. ಸೊ ನೋಡಿ, ಇದನ್ನು ಹೈ ಫ್ಲೇಮಲ್ಲಿ ಹುರ್ಕೋಬಾರ್ದು, ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹದವಾಗಿ ಹುರ್ಕೊತ ಬರಬೇಕು. ಇದು ಸ್ವಲ್ಪ ಬಿಸಿ ಆಗಬೇಕು. ನೋಡಿ ಇದು ಆಗ್ತಾ ಇದೆ, ಇದೇನು ಕಲರ್ ಏನು ಚೇಂಜ್ ಆಗಲ್ಲ, ಒಟ್ಟಿನಲ್ಲಿ ಇದು ಒಂಥರ ಬಿಸಿಯಾಗಿರುತ್ತೆ. ನೋಡಿ ಬಿಸಿಯಾಗಿದೆ, ಇದು ಮುಟ್ಟಿದ್ರೆ ಬಿಸಿ ಆಗುತ್ತೆ. ಇನ್ನೊಂದು ಚೂರು ಹುರ್ಕೊಬೇಕು, ಕಲರ್ ಏನು ಚೇಂಜ್ ಆಗಲ್ಲ. ಇನ್ನೊಂದು ಸ್ವಲ್ಪ ಹುರ್ಕೊಂಡು ತಣ್ಣಗಾಗಕ್ಕೆ ಬಿಡೋಣ. ನೋಡಿ ಇದು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಮಿಕ್ಸಿನಲ್ಲಿ ಚೆನ್ನಾಗಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಬೋಣ. ಸ್ವಲ್ಪ ತಣ್ಣಗಾಗಲಿ. ಇವಾಗ ನಾವು ಯಾವ ಕಪ್ಪಲ್ಲಿ ಸಬ್ಬಕ್ಕಿ ತೊಗೊಂಡ್ವೋ ಅದೇ ಕಪ್ಪಲ್ಲಿ ಇವಾಗ 1 ಕಪ್ಪು ಅಕ್ಕಿ ಹಿಟ್ಟನ್ನು ತೊಗೊಂಬೋಣ. ಇದನ್ನು ಕೂಡ ಹದವಾಗಿ ಹುರ್ಕೊಂಬೋಣ. ನೋಡಿ ಇದನ್ನು ಕೂಡ ಹದವಾಗಿ ಹುರ್ಕೊಂಬೋಣ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮ್ ಬೇಡ. ಕೈಗೆ ಮುಟ್ಟಿದ್ರೆ ಬಿಸಿ ಆಗುವಷ್ಟು ಹುರ್ಕೊಳ್ಳಿ, ಜಾಸ್ತಿ ಸೀದಿಸಕ್ಕೆ ಹೋಗಬೇಡಿ. ಒಂದು ಕೈಗೆ ಮುಟ್ಟಿದ್ರೆ ಬಿಸಿ ಆಗಬೇಕು, ಅಷ್ಟನ್ನು ಹುರ್ಕೊಂಬೋಣ. ಇದನ್ನು ನೋಡಿ, ಇದು ಮುಟ್ಟಿದ್ರೆ ಬಿಸಿಯಾಗಿದೆ. ಇವಾಗ ಇದನ್ನು ಆಫ್ ಮಾಡೋಣ. ನೋಡಿ ಇದು ಏನು ಹುರ್ಕೊಂಡಿದ್ದೀವಿ ಇದು ತಣ್ಣಗಾಗಿದೆ. ಈಗ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಂಬೋಣ. ನೋಡಿ ಈ ಥರ ನುಣ್ಣಗೆ ಪುಡಿ ಮಾಡಿ ಸ್ವಲ್ಪ ಹಿಂಗೆ ಜರಡಿ ಹಿಡ್ಕೋಬೇಕು. ಇದನ್ನು ನೋಡಿ ಜರಡಿ ಹಿಡ್ದಿದ್ದಕ್ಕೆ ಈ ಥರ ಬಂತು. ಇದನ್ನೇನು ಬಿಸಾಕಬೇಡಿ, ನಾಳೆ ದಿನ ನೀವು ಇಡ್ಲಿ ದೋಸೆ ಏನಾರು ಮಾಡ್ಕೋಬೇಕಾದ್ರೆ ಇದನ್ನು ಉಪಯೋಗಿಸ್ಕೊಳ್ಳಿ. ಇವಾಗ ಇದನ್ನು ತೆಕ್ಕೊಂಬೋಣ. ಇವಾಗ ನಾವೇನಿಲ್ಲ ಅಕ್ಕಿ ಹಿಟ್ಟನ್ನು ಬಿಸಿ ಮಾಡ್ಕೊಂಡಿದ್ದೀವಿ, ಇವಾಗ ಈ ಒಂದು ಸಬ್ಬಕ್ಕಿ ಪುಡಿ ಮಾಡ್ಕೊಂಡಿರೋದಕ್ಕೆ ಮಿಕ್ಸ್ ಮಾಡ್ಕೊಂಬೋಣ. ನೋಡಿ ಇವಾಗ ಈ ಎರಡನ್ನೂ ಹುರಿದಿರೋ ಸಬ್ಬಕ್ಕಿ ಅಕ್ಕಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡ್ಕೊಂಬೋಣ. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಬೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೊಂದು ಸ್ವಲ್ಪ ಜೀರಿಗೆನ ಕೂಡ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ರುಚಿಗೆ ಖಾರ ಬೇಕಾದವ್ರು ಖಾರ ಹಾಕ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೋಣ. ಇವಾಗ ಇದಕ್ಕೆ ಚೆನ್ನಾಗಿ ಕಾದಿರೋ ಅಂತಹ 1 ಸೌಟು ಎಣ್ಣೆ ಹಾಕಬೇಕು, ಆವಾಗಲೇ ಇದು ಗರ್ಗರಿಯಾಗಿ ಬರುತ್ತೆ. 1 ಸೌಟು ಚೆನ್ನಾಗಿ ಕಾದಿರೋ ಎಣ್ಣೆನ ಮಿಕ್ಸ್ ಮಾಡೋಣ. ನೋಡಿ ಇವಾಗ ಎಣ್ಣೆನ ಮಿಕ್ಸ್ ಮಾಡೋಣ. ನೋಡಿ ಹೀಗೆ ನೊರೆ ಬರುತ್ತೆ, ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇವಾಗ ಇದನ್ನು ಕೈ ಹಾಕಬಾರ್ದು, ಬಿಸಿ ಇದೆ ಎಣ್ಣೆ. ಇದನ್ನು ಸ್ವಲ್ಪ ಇದರಲ್ಲೇನೇ ಸೌಟಲ್ಲಿ ಮಿಕ್ಸ್ ಮಾಡ್ಕೊಂಬೋಣ. ಈ ಥರ ಮಾಡ್ಕೊಂಬೋಣ. ಇವಾಗ ನೋಡಿ ಇದು ಈ ಥರ ಆಗಿದೆ. ಇವಾಗ ಇದಕ್ಕೆ ಒಂದು ಸ್ವಲ್ಪನೇ ನೀರನ್ನ ಚುಮ್ಕುರಿಸ್ಕೊಂಡು ಗೋಧಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಕಲಿಸ್ಕೊಂಡು ನಾದ್ಕೊಂಬೋಣ. ಇವಾಗ ನೋಡಿ ಇದು ಸ್ವಲ್ಪ ನೀರು ಕುಡಿಯತ್ತಿದು ಸಬ್ಬಕ್ಕಿ ಅಲ್ವಾ, ನೀರು ಚುಮ್ಕುರಿಸ್ಕೊಂಡು ಚೆನ್ನಾಗಿ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ನೋಡಿ ಈ ಚಕ್ಲಿ ಒರಳಿಗೆ ಈ ಥರ ದೊಡ್ಡ ದೊಡ್ಡ ತೂತಿರೋ ಅಂಥದ್ದು ಒಂದು ಪ್ಲೇಟ್ನ ಹಾಕ್ಕೊಂಬೋಣ. ಇದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಂಬೋಣ. ನೋಡಿ ಇದು ಈ ಥರ ಒಂದು ಕೊಳವೆ ಥರ ಮಾಡ್ಕೊಂಬೋಣ. ಇದು ತುಂಬ ಗಟ್ಟಿಯಾದರೆ ಹಿಂಡೋದಕ್ಕೆ ಕಷ್ಟ, ಸ್ವಲ್ಪ ಒದ್ದೆ ಕೈ ಮಾಡಿಕೊಂಡು ಒಂದು ಸ್ವಲ್ಪ ಸಾಫ್ಟ್ ಮಾಡ್ಕೊಂಬೋಣ. ಇವಾಗ ಇದನ್ನು ಇದರೊಳಗಡೆ ಹಾಕ್ಕೊಂಬೋಣ. ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ.
ನಾವು ಹಾಕೋಣ ಒಂದು ಸ್ವಲ್ಪ. ನೋಡಿ ಇನ್ನೊಂದು ಸ್ವಲ್ಪ ಕಾಯಬೇಕು. ನೋಡಿ ಸ್ವಲ್ಪ ಮೇಲಕ್ಕೆ ಬಂದರೆ ಇದು ಎಣ್ಣೆ ಕಾದಿದೆ ಅಂತ. ನೋಡಿ ಇದು ಮೇಲಕ್ಕೆ ಬಂದಿದೆ ನಾವು ಹಾಕಿರೋ ಉಂಡೆ. ಇವಾಗ ಎಣ್ಣೆ ಕಾದಿದೆ ಅಂತ. ಇವಾಗ ಇದಕ್ಕೆ ನಾವು ಹಿಂಡ್ಕೊಂಬೋಣ. ಇದು ನೋಡಿ ಅದೇ ಮೇಲಕ್ಕೆ ಬರುತ್ತೆ. ಇದನ್ನು ಅವಾಗ ಕೈ ಆಡಿಸ್ಬಾರ್ದು. ಹಿಂಡಿದ ಮೇಲೆ ಸ್ವಲ್ಪ ಬಿಡಬೇಕು. ಅದೇ ಮೇಲೆ ತೇಲ್ಕೊಂಡು ಬರುತ್ತೆ. ಇದು ಎಣ್ಣೆ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಇದು ಕರ್ದೆ ಆಗಿದೆ ಅಂತ ಅರ್ಥ. ಆಮೇಲೆ ಒಂದು ಬೌಲಲ್ಲಿ ತಕ್ಕೊಂಬೋಣ. ನೋಡಿ ಇದು ಆಗಿದೆ. ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ನೋಡಿ ಪುಡಿ ಪುಡಿಯಾಗಿ ಆಗುತ್ತೆ, ಗರ್ಗರಿಯಾಗಿ. ಇದಕ್ಕೆ ಮೇಯ್ನ್ ಏನಂದರೆ ಸ್ವಲ್ಪ ನೀರು ಕುಡಿಯುತ್ತೆ. ಒಂದು ಸ್ವಲ್ಪ ನೀರಲ್ಲಿ ಕಲಸಿ ಮುಚ್ಚಿಟ್ಬಿಡಬೇಕು. ಆಮೇಲೆ ಇದನ್ನು ಹಿಂಡ್ಕೊಂಡ್ರೆ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ. ನನ್ನ ಚಾನಲ್ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.